ನಮಸ್ಕಾರ ವೀಕ್ಷಕರೇ, ಇವತ್ತು ಸಿಂಪಲ್ ಆಗಿ ಒಂದು ಚಿಕನ್ ಕೈಮಾ ಸಾಂಬಾರ್ ಮಾಡೋಣ ಬನ್ನಿ. ನೋಡಿ ವೀಕ್ಷಕರೇ, ಇಲ್ಲಿ ನಾನು 1/4 kg ಆಗುವಷ್ಟು ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ. ಅದನ್ನ ಈಗ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಹೀಗೆ ರುಬ್ಕೋಬೇಕಾಗುತ್ತೆ. ಇದನ್ನು ಸೈಡಿಗೆ ಎತ್ತಿಕ್ಬಿಟ್ಟು ಅದೇ ಜಾರಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಒಂದು 20 ಕಾಳು ಮೆಣಸು, ಮೆಣಸಿನ್ಕಾಯಿ ಒಂದು 5-6 ಹಾಕಿದ್ದೀನಿ. ಇದನ್ನ ಮಿಕ್ಸಿ ಮಾಡ್ಕೊಬಿಡೋಣ. ನೋಡಿ, ಈ ಮಸಾಲೆನೂ ಕೂಡ ಚಿಕನ್ಗೆ ಸೇರಿಸ್ಕೊಳ್ಳೋಣ. 50 ಗ್ರಾಮ್ ಅಷ್ಟು ಉರ್ಗಡ್ಲೆನ ಮಿಕ್ಸಿ ಮಾಡ್ಕೊಂಡಿದ್ದೆ, ಅದನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿತ್ಕೋಬೇಕಾಗುತ್ತೆ. ಹಂಗೆ ಗಟ್ಟಿಯಾಗಿ ಉಂಡೆ ಮಾಡ್ಕೋಬೇಕಾಗುತ್ತೆ ನಾವು. ಯಾಕಂದ್ರೆ ನಾವು ಸಾಂಬಾರ್ಗೆ ಉಂಡೆ ಹಾಕ್ಬೇಕಾರೆ ಒಡೆದೋಗ್ಬಿಡುತ್ತೆ ಬೇಯ್ಬೇಕಾರೆ. ಅದಕ್ಕೆ ನಾವು ಮಿದ್ದು ನೀಟಾಗಿ ಉಂಡೆ ಕಟ್ಕೋಬೇಕಾಗುತ್ತೆ. ನಾನು ಈ ಸಾಂಬಾರ್ನ 1/2 kg ಚಿಕನ್ ನಲ್ಲಿ ಮಾಡ್ತಿದ್ದೀನಿ. ಈ 1/2 kg ಚಿಕನ್ ನಲ್ಲಿ ಎಲ್ಲರೂ ಒಂದು ಹೊತ್ತಿಗೆ ಹೊಟ್ಟೆ ತುಂಬ ತಿನ್ಬೋದು, ಅಷ್ಟಾಗುತ್ತೆ. ಇಲ್ಲಿ ನನಗೆ 11 ಉಂಡೆ ಆಗಿದೆ. ಇದನ್ನ ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಸಾಂಬಾರ್ಗೆ ಹಾಕೋ ಮಸಾಲೆನ ರುಬ್ಕೊಳ್ಳೋಣ. 2 ಈರುಳ್ಳಿ, 1 ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ, 1 ಇಂಚು ಶುಂಠಿ ಹಾಕೊಂಡಿದ್ದೀನಿ, ಚಕ್ಕೆ, ಲವಂಗ, 1 ಏಲಕ್ಕಿ, ಒಂದು 10 ಕಾಳು ಮೆಣಸು ಹಾಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕ್ಕೊಳ್ಳೋಣ. ಈ ಮಸಾಲೆನ ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಮಸಾಲೆ ಹುರಿದು ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ. ನಾವು ಹಸಿದು ಹಾಕೋಣಕ್ಕಿಂತ ತುಂಬಾ ರುಚಿಯಾಗಿ ಬರುತ್ತೆ ಇದು. ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ. ಈ ಸಾಂಬಾರು ಒಂದು 50 ನಿಮಿಷದಲ್ಲಿ ಬೇಗನೆ ಆಗೋಗುತ್ತೆ. ಆರಾಮಾಗಿ ಮಾಡ್ಕೋಬಹುದು. ಮನೇಲಿರೋ ಅಂತ ಐಟಮ್ಗಳನ್ನ ಹಾಕೊಂಡು ಮಾಡ್ಕೋಬಹುದು. ಈ ತರ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಈ ಮಸಾಲೆನ ಮಿಕ್ಸಿಗೆ ಹಾಕೊಳ್ಳೋಣ. ಮಿಕ್ಸಿಗೆ ಹಾಕೊಂಡ್ಮೇಲೆ 2 ಸ್ಪೂನು ಧನಿಯಾ ಪುಡಿ ಹಾಕೋತಾ ಇದ್ದೀನಿ, 2 ಸ್ಪೂನು ಖಾರದ ಪುಡಿ ಹಾಕೋತಾ ಇದ್ದೀನಿ. ಇದು ಪುಡಿ ಬೇರೆ ಯಾವುದು ಹಾಕಲ್ಲ, ಇವೆರಡೇ ಪುಡಿ ಹಾಕೋದು. ಸ್ವಲ್ಪ ನೀರು ಹಾಕೋಬಿಟ್ಟು ರುಬ್ಕೊಳ್ಳೋಣ ಇದನ್ನ. ನೋಡಿ, ಮಸಾಲೆ ಈ ರೀತಿ ಕಾಣ್ತಾ ಇದೆ. ಇವಾಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡು ಒಂದು 30 ml ಎಣ್ಣೆ ಹಾಕೊಳ್ಳೋಣ. 1/2 kg ಅರ್ಧ ಚಿಕನ್ ಸೈಡಿಗೆ ಇಟ್ಟಿದ್ವಲ್ಲ, ಆ ಚಿಕನ್ನ ಇವಾಗ ಹಾಕೊಳ್ಳೋಣ. ಚಿಕನ್ ಹಾಕಿದ್ಮೇಲೆ ಒಂದ್ಸಲ ಕೈ ಆಡಿಸ್ಕೊಬಿಟ್ಟು 1 ಸ್ಪೂನ್ ಉಪ್ಪು, 1 ಸ್ಪೂನ್ ಅರಿಶಿನ ಹಾಕೊಳ್ಳೋಣ. 2 ನಿಮಿಷಗಳ ಕಾಲ ಹೀಗೆ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಚಿಕನ್ನ. ನಾನು 1/2 kg ಚಿಕನ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಷ್ಟೊಂದು ಜನ ಎಷ್ಟಿದೆ ಇಷ್ಟರಲ್ಲಿ ಏನ್ ಮಾಡೋಕ್ಕಾಗುತ್ತೆ ಅಂತೆಲ್ಲ ಮಾತಾಡ್ಕೋತಾ ಇರ್ತಾರಲ್ಲ, ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ 1/2 ಚಿಕನ್ನಲ್ಲಿ ನಾನು ಈ ಥರ ಕೈಮಾ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಆರಾಮಾಗಿ ಮಾಡ್ಬೋದು. ಇದನ್ನ ಒಂದು 4-5 ಜನ ಆರಾಮಾಗಿ ತಿನ್ಬೋದು ಒಂದೊತ್ತಿಗೆ. ಇವಾಗ ನಾವು ಚಿಕನ್ಗೆ ನಾವು ರುಬ್ಕೊಂಡಿರೋಂಥ ಮಸಾಲೆ ಹಾಕೊಳ್ಳೋಣ. ನೋಡಿ, ಮಸಾಲೆ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೋತಾ ಇದೆ. ನಾವು ಹಾಕಿದ ತಕ್ಷಣನೇ ಈ ಥರ ಕಾಣಬೇಕು ಚಿಕನ್ ಸಾರಿಗೆ ಮಸಾಲೆ ಅಂದರೆ. ಜಾರ್ನಲ್ಲಿ ಇರೋವಂಥ ಮಸಾಲೆನ ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿ 1-2 ನಿಮಿಷ ಚಿಕನ್ ಜೊತೆ ಬೇಯಿಸ್ಕೊಳ್ಳೋಣ. ನೀವು ಯಾವುದೇ ಥರ ಬೇಯಿಸ್ಕೊಳ್ಬೇಕಾದ್ರೂ ಒಂದು ತಟ್ಟೆನ ಮೇಲೆ ಮುಚ್ಚಿಟ್ಬಿಡಿ, ಅದು ಬೇಗ ಬೆಂದೋಗುತ್ತೆ. ಇವಾಗ ನಾವು ಮಸಾಲೆ ರುಬ್ಕೊಂಡಿರೋಂಥ ಜಾರ್ಗೆನೆ ಟೊಮೊಟೊ ಕಾಯಿ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಬೇರೆ ಜಾರ್ನೆಲ್ಲ ಉಪಯೋಗ್ಸಕ್ಕೆ ಹೋಗ್ಬೇಡಿ, ಒಂದೇ ಜಾರಲ್ಲೇ ಆರಾಮಾಗಿ ಎಲ್ಲ ಮಸಾಲೆನ ರುಬ್ಕೋಬೋದು. ಇವಾಗ ಆ ಮಸಾಲೆನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಬೇಕೋ ನೀರು ಇವಾಗಲೇ ಅಷ್ಟು ಹಾಕೊಂಡ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ನಾವು. ನೀರನ್ನು ಹಾಕ್ಬೇಕಾದ್ರೂ ಅಷ್ಟೇ, ನಿಮ್ಗೆ ಯಾವ ಟೆಕ್ಸ್ಚರ್ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಚಪಾತಿ, ಇಡ್ಲಿ, ದೋಸೆ, ರೊಟ್ಟಿ ಈ ಥರ ಆದರೆ ಗಟ್ಟಿ ಮಾಡ್ಕೊಳ್ಳಿ. ಇಲ್ಲ ಮುದ್ದೆ, ಅನ್ನ, ಸಾರು ಈ ಥರ ಊಟ ಮಾಡೋದಾದರೆ ತೆಳ್ಳಗೆ ಮಾಡ್ಕೊಳ್ಳಿ. ಈ ಸಾಂಬಾರು ನೀವು ಯಾವ ಥರ ತೆಳ್ಳಗೆ ಮಾಡಿದ್ರು ಗಟ್ಟಿಗೆ ಮಾಡಿದ್ರು ಒಂದೇ ಥರ ರುಚಿ ಕೊಡುತ್ತೆ. ಇವಾಗಲೇ ನೀವು ರುಚಿ ನೋಡಿ ಉಪ್ಪು ಹಾಕೋಬಿಡಿ, ಎಷ್ಟು ಹಾಕೋಬೇಕೋ ಅಷ್ಟು. ವೀಕ್ಷಕರೇ, ನಾವು ಮುಂಚೆನೂ ಉಪ್ಪು ಹಾಕೊಂಡಿದ್ದೀವಿ ಚಿಕನ್ ಬೇಯ್ಬೇಕಾರೆ. ಇವಾಗ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಈ ಸಾಂಬಾರು 1-2 ಸಲ ಕುದಿ ಬರಲಿ, ಆಮೇಲೆ ನಾವು ಉಂಡೆಗಳನ್ನ ಹಾಕೋಣ. ಎಷ್ಟೊಂದು ಜನ ಚಿಕನ್ ಅಂದ್ರೆ ಒಂದೇ ಥರ ಅಂದ್ಕೊಬಿಡ್ತಾರೆ. ಬಿರಿಯಾನಿ ಮಾಡಿದ್ರೆ ಬಿರಿಯಾನಿ, ಫ್ರೈ ಮಾಡಿದ್ರೆ ಫ್ರೈ, ಸಾರು ಮಾಡಿದ್ರೆ ಸಾರು ಅಷ್ಟೇ ಮಾಡ್ತಾರೆ. ಈ ಥರ ವೆರೈಟಿಯಾಗಿ ಏನೂ ಮಾಡೋದಿಲ್ಲ. ಈ ಥರ ಒಂದ್ಸಲ ಟ್ರೈ ಮಾಡಿ, ತುಂಬ ರುಚಿಯಾಗಿ ಬರುತ್ತೆ. ಪದೇ ನೀವು ಮಾಡ್ಕೊಂಡು ತಿಂತೀರಾ. ನೋಡಿ, ಸಾಂಬಾರು ಈ ಥರ ಕುದಿ ಬರಬೇಕಾದ್ರೆ ಉಂಡೆಗಳನ್ನ ಒಂದೊಂದೇ ಹಾಕೋಣ. ಉಂಡೆಗಳು ಬೇಗ ಬೆಂದ್ಬಿಡ್ತವೆ, ಅದಕ್ಕೋಸ್ಕರ ಲಾಸ್ಟಿಗೆ ಹಾಕ್ತಾ ಇದ್ದೀವಿ. ಒಡ್ಕೊಂಡ್ಬಿಡುತ್ತೆ, ನೀವು ನಿಧಾನಕ್ಕೆ ನೋಡ್ಕೊಂಡು ಹಾಕ್ಬೇಕಾಗುತ್ತೆ ಉಂಡೆಗಳನ್ನ. ಇವಾಗ ಕುಕ್ಕರ್ನ ಮುಚ್ಕೊಬಿಟ್ಟು ಒಂದು 3 ವಿಷಲ್ನ ಕೂಗಿಸ್ಕೋಬೇಕಾಗುತ್ತೆ. ನೋಡಿ, ಈಗ 3 ವಿಷಲ್ ಕೂಗಾಗಿದೆ, ತೆಗಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಸಾಂಬಾರು ಅಂತ. ಸಾಂಬಾರಲ್ಲಿ ಎಣ್ಣೆ ತುಂಬಾ ಚೆನ್ನಾಗಿ ಬಿಟ್ಕೊಂಡಿದೆ. ನೋಡಿದ್ರೆ ಹೇಳ್ಬೋದು ಹೇಗೆ ಬಂದಿದೆ ಸಾಂಬಾರು ಅಂತ.
ಓಕೆ ವೀಕ್ಷಕರೇ, ಇದೇ ಥರ ಈಸಿ ರೆಸಿಪೀಸ್ ನಿಮಗೆ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.